ರಾಜಗೌಡ್ರೆ ಸ್ವತಃ ನಾಗರಾಜ್ ಯಾದವ್ ಅವರೇ ಸ್ಪಷ್ಟಪಡಿಸಿದ್ರು. ಇನ್ನೇನಿದೆ, ಅದು ಸೈದ್ಧಾಂತಿಕವಾದ ಮಾತಾಗಿತ್ತು, ಅಧಿಕಾರದ ವಿಷಯ ಆಗಿರಲೇ ಇಲ್ಲ. ನಾಗರಾಜ್ ಯಾದವ್ ಸ್ಪಷ್ಟಪಡಿಸ್ತಾರೆ ಅಂದರೆ ಅವರ ಮನಸ್ಸಿನ ಭಾವನೆ ಹೇಳ್ತಾರೆ. ಯಾಕಂದರೆ ಈ ಭಾರತ ದೇಶದಲ್ಲಿ ನಾವು ಡೆಮೊಕ್ರೆಟಿಕ್ ದೇಶದಲ್ಲಿದ್ದೀವಿ. ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಆದಂಥ ಆಲೋಚನೆಗಳನ್ನ ಹೊಂದಲಿಕ್ಕೆ ಅವಕಾಶ ಇದೆ. ಮತ್ತು ನಾಗರಾಜ್ ಯಾದವ್ ಅವರು ಅವ್ರ ಹೇಳಿಕೆಗಳನ್ನ ಮತ್ತು ಅವರ ಭಾವನೆಗಳನ್ನ ಜನಗಳ ಮೇಲೆ ಇರುವಂಥ ಪ್ರಯತ್ನ ಮಾಡೋದು ಬೇಡ ಅನ್ನೋದು ನನ್ನ ಮೊದಲನೇ ಸ್ಪಷ್ಟತೆ. ನಾನು ನಾಗರಾಜ್ ಯಾದವ್ ಕೂತಿಲ್ಲ, ಪಕ್ಷದ ವಕ್ತಾರನಾಗಿ ಕೂತ್ಕೊಂಡಿದ್ದೀರಿ. ಕೆಲಸನ ಬಿಜೆಪಿ ಅವರು ಜೆಡಿಎಸ್ ದಯವಿಟ್ಟು ಮಾಡಬೇಡಿ. ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನ ವಕ್ತಾರನಾಗಿ ಚಿಂತನೆಗಳಿದೆಯಲ್ಲ, ಇದನ್ನ ನಿಲ್ಲಿಸಬೇಕು ಕಾಂಗ್ರೆಸ್ ನಾಯಕರುಗಳು. ಇದ್ರಲ್ಲಿ ಆಕ್ರೋಶ ವ್ಯಕ್ತಪಡಿಸುವಂತದ್ದು ಏನೂ ಇಲ್ಲ. ಈ ಸ್ಟೇಟ್ಮೆಂಟ್ ವಿಶ್ಲೇಷಣೆ ಮಾಡೋದಷ್ಟೇ. ಯಾಕೆ ಕೂಗಾಡ್ತೀರಿ? ಇಲ್ಲ, ಖಂಡಿತವಾಗ್ಲೂ ನಾನು ಕೂಗಾಡೋ ಚಿಂತನೆಯಲ್ಲಿ ಇಲ್ಲ. ಆದ್ರೆ ನನ್ನ ಆಲೋಚನೆಗಳೇನಂದ್ರೆ, ನಮ್ಮ ಭಾವನೆಗಳನ್ನ ದಮನ ಮಾಡುವಂತ ಪ್ರಯತ್ನ ಕಾಂಗ್ರೆಸ್ನವ್ರು ಮಾಡಬಾರ್ದು. ಯಾಕಂದ್ರೆ ನಮಗೂ ಮಾತಾಡ್ಲಿಕ್ಕೆ ಹಕ್ಕಿದೆ. ನಾವು ಸ್ವತಂತ್ರ ಭಾರತದಲ್ಲಿ ಇದೀವಿ ಅನ್ನೋದನ್ನ ನಾನು ಅವ್ರಿಗೆ ಸ್ಪಷ್ಟಪಡಿಸ್ತಾ ಇದ್ದೀನಿ. ಮತ್ತೆ ಖಂಡಿತವಾಗಿ ಆಮೇಲೆ ಇವ್ರು ಹೇಳಿದ್ರು ನಾನು ಕಾಂಗ್ರೆಸ್ ಪರವಾಗಿ ಮಾತಾಡ್ತಾ ಇದ್ದೀನಿ ಅಂತ. ಬಹುಶಃ ಇಕ್ಬಾಲ್ ಹುಸೇನ್ ಯಾವ ಪಕ್ಷದವರು ಅಂತ ನನಗೆ ಗೊತ್ತಿಲ್ಲ, ಅವರೇ ಸ್ಪಷ್ಟಪಡಿಸ್ಕೊಳ್ಳಿ. ಶಿವಗಂಗಾ ಬಸವರಾಜ್ ಯಾವ ಪಕ್ಷದವರು ಸ್ಪಷ್ಟಪಡಿಸ್ಲಿ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ನಾವು ಇಲ್ಲಿ ಕೋಟ್ ಮಾಡ್ಬೇಕಾರಂಥ ವಿಚಾರ, ಯತೀಂದ್ರ ಸಿದ್ದರಾಮಯ್ಯನವರು ಮಾತಾಡ್ತಾ ಒಂದು ಮಾತು ಹೇಳ್ತಾರೆ. ಸಿದ್ಧಾಂತ ಬದ್ಧತೆಯ ನಾಯಕರುಗಳು, ಪ್ರಗತಿಪರ ಸಿದ್ಧಾಂತ ನಾಯಕರುಗಳು ಡೌಟಲ್ಲಿ ಇದ್ದಾರೆ. ಅಂದರೆ ಕಾಂಗ್ರೆಸ್ನಲ್ಲಿ ಅವರು ಕಂಡಿರೋದು, ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಎಸ್ಪೆಷಲ್ ಆಗಿ ಯತೀಂದ್ರ ಸಿದ್ದರಾಮಯ್ಯನವರು ಕಂಡಿರೋವಂಥದ್ದು, ನಮ್ಮ ತಂದೆ ಇಳಿ ವಯಸ್ಸಿನಲ್ಲಿದ್ದಾರೆ, ರಾಜಕೀಯ ಕಡೆಗಾಲದಲ್ಲಿದ್ದಾರೆ. ಈ ಪರಿಸ್ಥಿತಿಲಿ ಕಾಂಗ್ರೆಸ್ನಲ್ಲಿ ಇನ್ನೊಬ್ಬ ನಾಯಕ ಇಲ್ಲ, ಕಾಂಗ್ರೆಸ್ನ ಈ ಮಟ್ಟದಲ್ಲಿ ನಡೆಸುವಂಥವ್ರು ಅನ್ನೋ ಪಾಪ ಭಾವನೆ ಯತೀಂದ್ರ ಸಿದ್ದರಾಮಯ್ಯನವ್ರು ಶುರುವಾಗಿದೆ ಅನ್ನೋದನ್ನ ನಾವಿಲ್ಲಿ ಸ್ಪಷ್ಟವಾಗಿ ಯೋಚನೆ ಮಾಡಬೇಕಾಗಿದೆ. ಅಂದರೆ ಕಾಂಗ್ರೆಸ್ನಲ್ಲಿ 136 ಜನ ಓಟ್ ಕೊಟ್ಟು ಗೆಲ್ಸಿದ್ರು ಕೂಡ ಪಾಪ ಅವರಲ್ಲಿ 136 ಜನದ ಪೈಕಿ ಒಬ್ಬರು ಕಾಣ್ತಾ ಇದ್ದಾರೆ. ಅಂದರೆ ಸಿದ್ದರಾಮಯ್ಯನವ್ರ ಮಗನವ್ರಿಗೆ ಅಂದರೆ ಯಾವ ಮಟ್ಟದ ಕಾಂಗ್ರೆಸ್ ಪರಿಸ್ಥಿತಿ ಬಂದು ನಿಂತಿದೆ. ಬೇರೆ ಪಕ್ಷದಿಂದ ವಲಸೆ ಬಂದ ನಮ್ಮಲ್ಲಿ ಎಷ್ಟು ಜನ ಇರಲಿ, ಈಗ ಅವ್ರ ಪಕ್ಷದಲ್ಲಿ ಅವ್ರಿಗೆ ಯೋಚನೆ ಬರ್ತಾ ಇರೋವಂಥದ್ದು. ಈಗ ಯತೀಂದ್ರ ಸಿದ್ದರಾಮಯ್ಯ ಅವ್ರ ಮಾತನ್ನ ಯಾಕೆ ಒಪ್ಪಬೇಕು ಬೇರೆ ನಾಯಕರುಗಳು ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಇವ್ರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಾಗ ಇಡೀ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಾ ಇದೆ. ಅದಕ್ಕೆ ಇಕ್ಬಾಲ್ ಹುಸೇನ್ ಅವರು ಅತ್ಯದ್ಭುತವಾಗಿ ಒಂದು ಮಾತನ್ನು ಹೇಳ್ತಾರೆ, ಬಾಲಿಶತನವಾದ ಹೇಳಿಕೆ. ಅಂದರೆ ಕಾಂಗ್ರೆಸ್ನಲ್ಲಿ ಬೇರೆ ಯಾರು ಲೀಡರ್ ಇಲ್ಲ ಅನ್ನೋದನ್ನ ಯತೀಂದ್ರ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಅದಕ್ಕೆ ಅವ್ರೇನು ಹೇಳ್ತಾ ಇದ್ದಾರೆ, ಅವ್ರು ಕಂಡುಕೊಂಡಂಥ ಸತ್ಯ ಇದು. ಇಕ್ಬಾಲ್ ಹುಸೇನ್ ಅವರು ಕಂಡಿರೋದೇ ಸತ್ಯ ಏನಂದ್ರೆ, ನೀವು ಬಾಲಿಶತನನ ಬಿಡಿ, ಇಲ್ಲಿ ಇನ್ನು 136 ಜನ ಗೆದ್ದಿರೋ ಲೀಡರ್ಗಳಿದ್ದೀವಿ, ಕಾಂಗ್ರೆಸ್ ಯಾವತ್ತೂ ಮುಗಿಯಲ್ಲ, ನಡೆಸ್ತೀವಿ ಅಂತ. ಆದರೆ ಯತೀಂದ್ರ ಸಿದ್ದರಾಮಯ್ಯನವ್ರು ಏನು ಹೇಳ್ತಾ ಇದ್ದಾರೆ, ನಮ್ಮ ಅಪ್ಪಾಜಿ ಮುಗಿದ ಮೇಲೆ ಇವರೇ ಲಾಸ್ಟು, ಇನ್ ಬಿಟ್ರೆ ಇನ್ಯಾರ ಕೈಲೂ ನಡೆಸೋಕ್ಕಾಗಲ್ಲ. ಇವನ್ ನಾಳೆ ನಾಗರಾಜ್ ಯಾದವ್ ಬಗ್ಗೆನೂ ಅವ್ರ ಪರವಾಗಿ ಮಾತಾಡೋ ಪರಿಸ್ಥಿತಿಲಿ ಅವರಿಲ್ಲ. ಯಾಕಂದ್ರೆ ನಾಗರಾಜ್ ಯಾದವ್ ಕೈಲೂ ಆ ಶಕ್ತಿ ಇಲ್ಲ. ಸತೀಶ್ ಜಾರಕಿಹೊಳಿ ಒಬ್ಬರೇ ಶಕ್ತಿವಂತರು ಅನ್ನೋದನ್ನ ಸ್ಪಷ್ಟ ಸಂದೇಶ ಕೊಡ್ತಾ ಇದ್ದಾರೆ. ಸೊ ಈ ಪರಿಸ್ಥಿತಿಲಿ ಮಾಧ್ಯಮದವರು ಮಾತಾಡ್ಬೇಕಾ ಬೇಡವಾ ಅನ್ನೋದು ಅವ್ರು ಯೋಚನೆ ಮಾಡಲಿ. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಯೋಚನೆ ಮಾಡೋದಾದ್ರೆ ಬೇಡವಾ ಅನ್ನೋ ಪ್ರಶ್ನೆ ಅಲ್ಲಲ್ಲ, ಅವ್ರು ಯೋಚನೆ ಮಾಡಲಿ. ಅಲ್ಲ, ನಾವ್ ಹೇಳೋದಲ್ಲ, ನಾಗರಾಜ್ ಯಾದವ್ ಸ್ಪಷ್ಟನೆ ಕೊಡ್ತಾ ಇದಾರಲ್ಲ, ನಾವು ಮಾತಾಡ್ಬೇಕಾ ಬೇಡವಾ ಅನ್ನೋದು ಅವ್ರು ಯೋಚನೆ ಮಾಡಲ್ಲ. ನಾನು ಮಾಧ್ಯಮಗಳಾಗಿ ಹೇಳ್ಬೇಕು, ಖಂಡಿತವಾಗ್ಲು ನಿಮ್ 3 ಪಕ್ಷಗಳ ಸರ್ಕಾರ ಇದ್ದಾಗ ನೀವು ಏನೇ ಬಯಸಿದ್ರು ಮಾಧ್ಯಮಗಳು ಏನ್ ಮಾತಾಡಬೇಕು ಮತ್ತೆ ನಾವು ಸ್ಪಷ್ಟಪಡಿಸ್ತೀವಿ. ಸಚಿವ ಸಂಪುಟ ಇದ್ದಾಗ, ಮುಖ್ಯಮಂತ್ರಿ ಸ್ಥಾನ ಇದ್ದಾಗ ಮಾಧ್ಯಮಕ್ಕೆ ನಾನು ಹೇಳ್ತಾ ಇಲ್ಲ, ಅದನ್ನ ನಾನು ನಾಗರಾಜ್ ಯಾದವ್ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಕಾಂಗ್ರೆಸ್ ವಕ್ತಾರಾಗಿ ಬಂದಿದ್ದಾರೆ. ಆ ವಕ್ತಾರರು ಅದನ್ನ ಮಾತಾಡ್ಬೇಕಾ ಬೇಡವಾ ಅನ್ನೋದನ್ನ ಈಗ ಅವ್ರು ಹೇಳ್ತಾ ಇದ್ರು, ಇದಿಂಗೆ ಅಂತ. ಅದು ಹಂಗಲ್ಲ, ನಮಗೂ ನಮ್ದೇ ಆದಂತ ಆಲೋಚನೆಗಳಿರುತ್ತೆ. ವಿರೋಧ ಪಕ್ಷವಾಗಿ ನಾವು ಪ್ರಶ್ನೆ ಕೇಳೋ ಹಕ್ಕಿರುತ್ತೆ. ಕೆಲವು ಟೈಮ್ ತಪ್ಪು ಕಲ್ಪನೆ ಹೇಳುತ್ತೆ, ಸರಿ ಮಾಡ್ಕೊಳ್ಳಿ, ಹಂಗಲ್ಲ ಅಂತ ಹೇಳ್ತಾ ಇದ್ದೀವಿ. ನಾವು ಅದನ್ನೇ ಹೇಳ್ತಾ ಇದ್ದೀವಿ. ನೀವು ಫಸ್ಟ್ ತಪ್ಪು ಕಲ್ಪನೆಗಳನ್ನ ಶಿವಗಂಗಾ ಬಸವರಾಜ್ ಅವರಿಗೆ ಸ್ಪಷ್ಟಪಡಿಸಿ ಆಮೇಲೆ ಜೆಡಿಎಸ್ ವಕ್ತಾರರಿಗೆ ಸ್ಪಷ್ಟಪಡಿಸಬಹುದೇನೋ. ಅಲ್ಲಿಂದ ಆಚೆಗೆ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಕೂತು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ಇನ್ನು 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ. ಅವ್ರ ಹೈಕಮಾಂಡ್ ಕೂಡ ಅದ್ರ ವಿಚಾರದಲ್ಲಿ ಏನೂ ಮಾತಾಡಲ್ಲ. ತದನಂತರ ಅಲ್ಲಿಂದ ಬಂದಾಗ ನೀವೇ ಈಗ ಒಂದು ಸ್ಟೇಟ್ಮೆಂಟ್ ಮಾಡಿದ್ರೆ 15 ದಿನಗಳ ಮುಂಚೆ ಸಿದ್ದರಾಮಯ್ಯನವರು ಇದೇ ಮಾತನ್ನ ಮತ್ತೆ ಸ್ಪಷ್ಟಪಡಿಸಿದ್ದಾರೆ ಅಂತ. ಅದಾದ್ಮೇಲೂ ಅವರ ಮಗವ್ರಿಗೆ ಯಾಕೆ ಈ ಡೌಟ್ ಬಂತು ಅನ್ನೋದನ್ನ ಜನನು ಯೋಚನೆ ಮಾಡ್ತಾ ಇರ್ತಾರೆ, ಮಾಧ್ಯಮದವರು ಯೋಚನೆ ಮಾಡ್ತಾ ಇರ್ತಾರೆ, ಆಮೇಲೆ ವಿರೋಧ ಪಕ್ಷಗಳಾಗಿ ನಾವು ಯೋಚನೆ ಮಾಡ್ತಾ ಇರ್ತೀವಿ, ಯಾಕೆ ಈ ಥರ ಸ್ಟೇಟ್ಮೆಂಟ್ ಬಂತು. ನೋಡಿ, ಯಾವುದೋ ಒಂದು ಜನಾಂಗದ ಕಾರ್ಯಕ್ರಮಕ್ಕೆ ಹೋದಂಥ ಒಬ್ಬ ಲೀಡರು ಈ ವಿಚಾರಗಳನ್ನ ಚರ್ಚೆ ಮಾಡಿದಾಗ
ಜನಕ್ಕೆ ಡೌಟ್ ಬರೋದು ಸಹಜ, ಮಾಧ್ಯಮಗಳು ಇದನ್ನು ಚರ್ಚೆಗೆ ತರೋದು ಸಹಜ. ನೀವು ತರಲೇಬೇಡಿ ಅಂದರೆ ಹೆಂಗೆ? ಆಮೇಲೆ ನಿಮ್ಮ ಪಕ್ಷದ ನಾಯಕರುಗಳಿಗೆ ಈ ಥರ ಸಮಸ್ಯೆಗಳು ಬರೋದು ಸಹಜ. ಹಾಗಾಗಿ ಅವ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನಾಳೆ ನಾಡ್ದು ಇನ್ನು ಕುಣಿಗಲ್ MLA ರಂಗನಾಥ್ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ, DK ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ. DK ಶಿವಕುಮಾರ್ ಅವರು ಎಲ್ಲರನ್ನೂ ಜೊತೆ ಕರ್ಕೊಂಡು ಹೋಗ್ಬೇಕು. ಇಲ್ಲಿ ಪರಿಸ್ಥಿತಿ ಏನಾಗಿದೆ? ಮಾಡೋದಿಲ್ಲ ಅವ್ರು ಮಾಡೋದಿಲ್ಲ, ನನಗೂ ಗೊತ್ತದು. ಅಲ್ಲ, ಮನೆಯೊಂದು ಮಾಡೋದಿಲ್ಲ ಅವ್ರು. ಮನೆಯೊಂದು 3 ಬಾಗಿಲು ಅಂದಾಗ, ಯಾಕಂತಂದ್ರೆ ಇವ್ರು ಮುಗಿಸ್ಲಿ. ಅಲ್ಲ ಒಂದು ನಿಮಿಷ, ಮನೆಯೊಂದು 3 ಬಾಗಿಲು ಅಂದಾಗ ಎತ್ತು ಏರಿಗಳಿತು, ಕೋಣ ಕೆರೆಗಳಿತು ಅನ್ನೋ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ನಿರ್ಮಾಣ ಆಗ್ಬಿಟ್ಟಿದೆ. ಆಗಿದ್ದಾಗ 3 ಜನನು 3 ದಿಕ್ಕಿನಲ್ಲಿ ಹೊರಟಾಗ ಅವ್ರ ಬಣ, ಈಗ DK ಶಿವಕುಮಾರ್ ಅವ್ರ ಬಣ ಅವ್ರ ಪರವಾಗಿ ಬ್ಯಾಟಿಂಗ್ ಆಡ್ತಾರೆ. ಪ್ರಶಾಂತ್ ಒಂದು ನ್ಯಾಷನಲ್ ಪಾರ್ಟಿಯ ಮಾಸ್ ಲೀಡರು ವಿಟೋ ಪವರ್ ಒಂದನ್ನು ಇಟ್ಕೊಂಡಿರ್ತಾರೆ. ಅಗ್ರಿ? ಡೆಫಿನೆಟ್ಲಿ ಇಟ್ಕೊಂಡಿರ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.